ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನೀಟ್ ಮತ್ತು ಕೆಸಿಟ್ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರುವಂಥ ಮಾಹಿತಿ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಮಾಹಿತಿ ಹೇಳಬೇಕು ಅಂತ ಯಾರೆಲ್ಲ ಕೆ ಅಪ್ಲಿಕೇಶನ್ ನೀನು ಹಾಕಿದ್ದೀರಾ, ನಿಮಗೆ ಡ್ರಾಫ್ಟ್ ಆಗಿರ್ಬೋದು, ಫೈನಲ್ ಕಾಪಿ ಆಗಲಿ ಪ್ರಿಂಟ್ ಬರೋದಿಲ್ಲ, ವರಿಬೇಡ, ಅದು ಸ್ವಲ್ಪ ಎರರ್ ಇದೆ. ಪ್ರೊಬಾಬ್ಲಿ ಇವತ್ತು ಮಧ್ಯಾಹ್ನವರೆಗೂ ಸಾಲ್ವ್ ಆಗುತ್ತೆ, ಅದು ಆಗಿರ್ಬೋದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಸಾಫ್ಟ್ವೇರ್ ಎರರ್ ಕಾರಣದಿಂದಾಗಿ ಡೌನ್ಲೋಡ್ ಆಗ್ತಾ ಇರಲಿಲ್ಲ, ಭಯ ಪಡಬೇಡಿ, ಈಗ ಡೌನ್ಲೋಡ್ ಆಗುತ್ತೆ ಇವತ್ತು. ಆಮೇಲೆ ಸೆಕೆಂಡ್, ಭಾಳ ಜನ ನನಗೊಂದು ಡೌಟ್ ಕೇಳ್ತಾ ಇದ್ರು, ಏನಪ್ಪ ಅಂದರೆ ಸರ್ ಆಲ್ರೆಡಿ ವೆರಿಫೈಡ್ ಅಂತ ಅಂದರೆ ಕ್ಲೈಮ್ಡ್ ಅಂತ ಬರುತ್ತೆ, ಬಟ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ಬಟ್ ನಾವು ಕ್ಲಾಸ್ 12 ಅಂದರೆ ಸೆಕೆಂಡ್ ಇಯರ್ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರಲ್ಲಿ ಹೋದಾಗ ಅವ್ರು ವೆರಿಫಿಕೇಷನ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪ್ರೆಸೆಂಟ್ಲಿ ಈಗ ಎಲ್ಲ ಕಾಲೇಜ್ಗಳಲ್ಲಿ ಲ್ಯಾಬ್ ನಡೆಯೋ ಕಾರಣದಿಂದಾಗಿ ಮತ್ತು ಆಮೇಲೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಭಾಳಷ್ಟು ಕಾರಣದಿಂದಾಗಿ ಯಾವುದೇ ರೀತಿ ನೋಟಿಫಿಕೇಷನ್ ಹೊರಡಿಸಿಲ್ಲ. ಅಂದರೆ ಪ್ರೆಸೆಂಟ್ಲಿ ಹಾಕಿ ಪೇಮೆಂಟ್ ಮಾಡಿಬಿಡಿ. ಸೊ ಉಳಿದಿರೋದು ಏನಿರುತ್ತೆ ನೋಡಿ, ವೆರಿಫಿಕೇಷನ್ ಯಾವುದೆಲ್ಲ ಕ್ಲೇಮ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಒಂದು ನೋಟಿಫಿಕೇಷನ್ ಎಲ್ಲ PUC ಕಾಲೇಜರಿಗೆ ಕಳಿಸ್ತಾರೆ. ಓಕೆ, ಅವ್ರಿಗೆ ಒಂದು ಲಾಗಿನ್ ಕೊಡ್ತಾರೆ, ನಿಮ್ಮ ಹೋಲ್ ಡೀಟೇಲ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ನೋಡಿ ವೆರಿಫೈ ಮಾಡ್ತಾರೆ. ಪ್ರೆಸೆಂಟ್ ಇಲ್ಲ, ನಂತರ ನೋಟಿಫಿಕೇಷನ್ ಬರುತ್ತೆ. ಪ್ರೆಸೆಂಟ್ಲಿ ನೀವು ಪೇಮೆಂಟ್ ಮಾಡಿ ಮುಂದುವರಿಯಿರಿ. ಬಟ್ ವೆರಿಫಿಕೇಷನ್ ಸಂಬಂಧಪಟ್ಟಾಗಿ ನೋಟಿಫಿಕೇಷನ್ ಬಂದಾಗ ವಿಡಿಯೋ ಮುಖಾಂತರ ತಿಳಿಸಿರ್ತಾರೆ. ನೀವು ವಿಸಿಟ್ ಮಾಡಿದಾಗೂ ಅಂದರೆ ವೆಬ್ಸೈಟ್ ವಿಸಿಟ್ ಮಾಡಿದಾಗ ನಿಮಗೆಲ್ಲ ಮಾಹಿತಿಯಲ್ಲಿ ದೊರೆಯುತ್ತೆ. ಓಕೆ, ಪ್ರೆಸೆಂಟ್ಲಿ ನಿಮಗೆ ಕಾಲೇಜ್ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ, ಮುಂದೆ ಹೋಗಿ. ಓಕೆ, ಮುಂಬರುವ ದಿನಗಳಲ್ಲಿ ಹೇಳ್ತೇನೆ ನೋಟಿಫಿಕೇಷನ್ ಬಂದಾಗ, ಪ್ರೆಸೆಂಟ್ಲಿ ಅಂತೂ ಇರೋದಿಲ್ಲ. ಆಮೇಲೆ ಮೂರದು ಇಂಪಾರ್ಟೆಂಟ್, ಇದಕ್ಕಿಂತ ಮುಂಚೆ ನೋಡಿ, ಯಾರಾದರೂ ಕರ್ನಾಟಕ CT ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ಗಾಗಿ ಕಲಬುರಗಿ ಸುತ್ತಮುತ್ತಲಿಂದ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ವಾಟ್ಸಪ್ ಮಾಡಿ. ಆಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ, ಕ್ರ್ಯಾಶ್ ಕೋರ್ಸ್ ಯೂಸ್ಲಿ ನಾವು ರನ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಆಲ್ಮೋಸ್ಟ್ ನಮ್ಮ ಹತ್ರ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆಯ ಸ್ಟ್ರಾಟಜಿ ಮುಖಾಂತರ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು, MCQs ಮೀನ್ಸ್ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ಡೈಲಿ ನಿಮಗೆ ಟೆಸ್ಟ್ ಅವೈಲೇಬಲ್ ಆಗಿರುತ್ತೆ. ಇದಲ್ಲದೆ ಒಂದು ಬೋನಸ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕರ್ನಾಟಕ CT ಅಂತ ಬಂದಾಗ ಯೂಸಲಿ ನಿಮಗೆ ಗೈಡೆನ್ಸ್ ಮಾಡ್ತೇವೆ. ನೀಟ್ ಕ್ರ್ಯಾಶ್ ಕೋರ್ಸ್ ಅವೈಲೇಬಲ್ ಇದೆ, ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ. ಓಕೆ, ಸೊ ಆಮೇಲೆ ಮೂರನೇದೇನಪ್ಪ ಅಂದರೆ ಅಗ್ರಿಗೆ ಸಂಬಂಧಪಟ್ಟಾಗಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಏನಪ್ಪ ಅಂತಂದರೆ PCB ಮಾತ್ರ ಹೋದರೆ ಅಗ್ರಿ ನಾವು ಮಾಡ್ಬೋದು ಅಂತ. ಹಂಗೇನಿರೋದ್ರಲ್ಲಿ PCMB ಕಂಪಲ್ಸರಿ ಬೇಕಾಗುತ್ತೆ. PCMB ಯಾರು ಮಾಡಿರ್ತಾರೋ KCT ಬರೆದಾಗ ಅದರ ಅನುಗುಣವಾಗಿ ರ್ಯಾಂಕಿಂಗ್ ಬರುತ್ತೆ. ಅಗ್ರಿಕೋಟಕ್ಕೆ ಸಂಬಂಧಪಟ್ಟಾಗೆ ಎಸ್ ಅಂತ ಮಾಡಿ, ಅಗ್ರಿಕೋಟಕ್ಕೆ ಸಂಬಂಧಪಟ್ಟಾಗೆ ಎಸ್ ಅಂತ ಮಾಡಿ, ಅಲ್ಲಿಯೂ ಸಹ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿ ನೀವು ಆ ಒಂದು 50% ಸ್ಕೋರ್ದ ಡೀಲು ಸಹ ಸೀಟ್ಗಳನ್ನು ಕ್ಲೇಮ್ ಮಾಡ್ಕೊಳ್ಬೋದು. ಓಕೆ, ಆ್ಯಸ್ ಪರ್ ದ ರ್ಯಾಂಕಿಂಗ್. ಆಮೇಲೆ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗ ನೋಡಿ, ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗ ಹೇಳಬೇಕು ಅಂದರೆ ಅಪ್ಲಿಕೇಶನಲ್ಲಿ ಅಪ್ಲೋಡಿಂಗ್ ಅಂತ ಬಂದಾಗ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡಬೇಕಾಗತ್ತೆ. ಉಳಿದಿರೋದೆಲ್ಲ ಡೀಟೇಲ್ಸ್ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಯಾವುದೇ ರೀತಿ ಅಪ್ಲೋಡ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ, ಕಾಮೆಡ್ಗೆ ಯಾರು ಈಗ ಅಪ್ಲೈ ಮಾಡಬೇಕಂದ್ರೆ, ಕಾಮೆಡ್ಗೆ ಅಂತ ಓಟ್ ಬಂದಾಗ ಪ್ರೈವೇಟ್ ಕಾಲೇಜ್ ಅಡಿಯಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಥರ ಕರ್ನಾಟಕ CT ಅಂತ ಬಂದಾಗ 1 ಲಕ್ಷ ಫೀಸ್ ಇದ್ದರೆ ಮ್ಯಾನೇಜ್ಮೆಂಟ್ ಕೊಟ್ಟಂದರೆ ಕಾಮೆಡ್ಗೆ ಮುಖಾಂತರ ಸೀಟ್ ತೆಗೆದುಕೊಂಡ್ರೆ 2 ಲ್ಯಾಕ್ ಸಮಥಿಂಗ್ ಫೀಸ್ ಇರುತ್ತೆ. ಫೀಸ್ ಸ್ವಲ್ಪ ಹೆಚ್ಚಳ ಇರುವಂಥದ್ದು, ಬಟ್ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ನೀವೇನಪ್ಪ ಅಂದರೆ ಈಸಿಲಿ ಒಳ್ಳೆ ಕಾಲೇಜ್ನಲ್ಲಿ ತೆಗೆದುಕೊಳ್ಬೋದು. ಇಂಜಿನಿಯರಿಂಗ್ ಹೇಳ್ತಾ ಇದ್ದಾರೆ ಅಂದರೆ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜ್ನ ಮಾಡಬೇಕು ಅನ್ನೋಂಗಿದ್ರೆ ಕರ್ನಾಟಕ CT ಜೊತೆ ಕಾಮೆಡ್ಗೆ ಅಪ್ಲೈ ಮಾಡಿ. ಫೀನಲ್ಲಿ ಸ್ವಲ್ಪ ಹೆಚ್ಚಳ ಆದರೂ ಸಹ ನೀವಲ್ಲಿ ಒಳ್ಳೆ ಕಾಲೇಜ್ ನಿಮಗೆ ಅವೈಲೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಕಾಮೆಡ್ಗೆ ಅಪ್ಲೈ ಮಾಡ್ಬೋದು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದು ನಾನು ನಿಮಗೆಲ್ಲ ಆಲ್ರೆಡಿ ತೋರಿಸಿದ್ದೇನೆ. ಓಕೆ, ಕರ್ನಾಟಕ CT ಆಗಲಿ ಮತ್ತು ಕಾಮೆಡ್ಗೆ ಸಂಬಂಧಪಟ್ಟ ಗೈಡೆನ್ಸ್ ಬೇಕಿತ್ತು ಅಂದರೆ ವಾಟ್ಸಪ್ ಮಾಡ್ಬೋದು. ಓಕೆ, ನೀಟಲ್ಲಿ ಬರುವಂಥ ಕೋರ್ಸಸ್ಗೆ ಹೇಳಿ ಒಂದೆಲ್ಲ ಗೈಡೆನ್ಸ್ ಬೇಕಿತ್ತು ವಾಟ್ಸಪ್ ಮಾಡ್ಬೋದು. ಮತ್ತು ಕ್ರ್ಯಾಶ್ ಕೋರ್ಸ್ಗೆ ನೀವು ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ, ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.